ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಡೇನಿಯಂ ಪ್ಲ್ಯಾಂಟ್ಸ್ ಇದೆ. ಅಡೇನಿಯಮ್ನೆಲ್ಲ ಪ್ರೂನಿಂಗ್ ಮಾಡಬೇಕು. ಇವಾಗ ಪ್ರೂನಿಂಗ್ ಅಂತಂದರೆ ಇಷ್ಟು ಮುಂಚೆನೇ ಮಾಡ್ಕೊಳ್ಬೇಕಾಗಿತ್ತು, ನಾನು ಮಾಡಿಲ್ಲ. ಇದು ನೋಡಿ, ಅದು ನೀರು ಬಿದ್ದು ಈ ಥರ ಕೊಳ್ತೋಗಿದೆ. ಇದನ್ನು ಪ್ರೂನಿಂಗ್ ಮಾಡೋ ವಿಡಿಯೋ ಸೋಮವಾರ ಹಾಕ್ತೀನಿ ನಾನು. ಪ್ರೂನಿಂಗ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ, ಪ್ರೂನಿಂಗ್ ಮಾಡಿ ಹಾಗೆ ಬಿಡಬಾರ್ದು. ಅದಕ್ಕೆ ಒಂದು ಟ್ರಿಕ್ ಇದೆ. ಪ್ರೂನಿಂಗ್ ಮಾಡಿಬಿಟ್ರೂ ಕೊಳ್ತೋಗ್ಬಿಡುತ್ತೆ. ಅದನ್ನು ಏನು ಮಾಡಬೇಕಂತ ನಾನು ಮಂಡೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಅಡೇನಿಯಂ ಪ್ಲ್ಯಾಂಟ್ಸು. ಮತ್ತು ಕೆಲವು ಬ್ರ್ಯಾಂಚಸಲ್ಲಿ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಕೊಳ್ತೋಗೋ ಸ್ಥಿತಿಗೆ ಬಂದಿದೆ. ಇದನ್ನೆಲ್ಲ ಪ್ರೂನಿಂಗ್ ಮಾಡಿಲ್ಲ ಅಂತಂದರೆ ಇಲ್ಲಿಂದ ಪೂರ್ತಿ ಇಲ್ಲಿ ಕೊಳ್ತು ಈ ಕೋಡೆಕ್ಸ್ ಇದೆಯಲ್ಲ, ಈ ದಪ್ಪದ ಆ ಪಾರ್ಟಲ್ಲೂ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಅದನ್ನ ಪ್ರೂನ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಇವಾಗ ಒಂದು ವರ್ಟಿಕಲ್ ಗಾರ್ಡನ್ ಇದೆ ನಮ್ಮ ಟೆರೆಸ್ ಗಾರ್ಡನ್ ಮೇಲೆ. ಅದು ಯಾವ ಸ್ಥಿತಿಲಿದೆ ಅದನ್ನೆಲ್ಲ ಪೂರ್ತಿ ರೀಅರೇಂಜ್ ಮಾಡಬೇಕು. ಅದನ್ನು ನಾನು ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ವರ್ಟಿಕಲ್ ಗಾರ್ಡನ್ ಮಾಡಿಸ್ಕೊಂಡಿದ್ದೀನಿ. ಸುಮಾರು ದೊಡ್ಡದೇನೆ ಅದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಈ ಥರ ಸ್ಥಿತಿಲಿದೆ ಈಗ. ಅಂದರೆ ಯಾವುದೂ ಸರಿಯಾಗಿ ಗಿಡಗಳು ಹಾಕಿಲ್ಲ. ಮತ್ತು ಸುಮಾರು ಪಾಟ್ಗಳೆಲ್ಲ ಖಾಲಿ ಇದೆ. ಸುಮಾರು ಇದರಲ್ಲಿ ನಿಮಗೆ ಒಂದು 350 ಪಾಟ್ ಇದೆ, ಚಿಕ್ಕದು. ಈ ವರ್ಟಿಕಲ್ ಗಾರ್ಡನಲ್ಲಿ 350 ಥರ ಗಿಡ ನಾನು ಹಾಕ್ಬೋದು ಬೇಕಿದ್ರೆ ಇಲ್ಲಿ. ಯಾಕಂದರೆ ಜಾಗ ಕಮ್ಮಿ ಇರೋರಿಗೆ ಇದೊಂದು ಆಪ್ಷನ್ ಇರುತ್ತೆ, ವರ್ಟಿಕಲ್ ಗಾರ್ಡನ್ ಮಾಡ್ಕೊಳ್ಳೋದು. ಇದನ್ನು ಮಾಡಿಸಿರೋದು ನಾವು ಟೆರೆಸ್ ಗಾರ್ಡನ್ ಮಾಡಿದಾಗ. ಇಲ್ಲಿ ನೋಡಿ, ಎಲ್ಲ ಈ ಥರ ಸ್ಥಿತಿಲಿದೆ. ವರ್ಟಿಕಲ್ ಗಾರ್ಡನ್ನ ಇಲ್ಲಿ ನಾವು ಒಂದು ಇದನ್ನು ಮಾಡ್ಕೊಂಡಿದ್ದೀವಿ, ಒಂದು ಹಟ್ಟು ಥರ ಒಂದು ಹೆಂಚಾಕಿ ಅದ್ರ ಕೆಳಗಡೆ ಇದನ್ನು ಮಾಡಿಸ್ಕೊಂಡಿದ್ದೀನಿ, ಒಂದು ಪಾರ್ಟಿಷನ್ ಥರ. ಇಲ್ಲಿ ನೋಡಿ, ಇದೆಲ್ಲ ಸಕ್ಯುಲೆಂಟ್ಸು, ಮದರ್ ಆಫ್ ಮಿಲಿಯನ್ಸ್ ಅಂತಾರೆ ಇದಕ್ಕೆ. ಇದೆಲ್ಲ ಸಕ್ಯುಲೆಂಟ್ಸ್ ಹಾಕಿದೆ. ಇದೆಲ್ಲ ತುಂಬ ದೊಡ್ಡದಾಗಿ ಈ ಗಿಡಗಳು ಎಷ್ಟು ಹಾಕಿದ್ರೂ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಪಾಟ್ ಒಳಗಡೆ ಎಷ್ಟು ತುಂಬಿದೆ ಅಂತ. ಎಲ್ಲ ಪಾಟಲ್ಲೂ ತುಂಬಿದೆ. ಎಷ್ಟು ತೆಗೆದ್ರೂ ಹೆಚ್ಚಾಗ್ತಾನೆ ಇರುತ್ತೆ ಈ ಗಿಡ. ಮತ್ತು ಇನ್ನೊಂದು ಏನಂತಂದರೆ, ಎಲ್ಲ ಖಾಲಿ ಮಾಡಿಟ್ಟಿದ್ದೀನಿ. ಮತ್ತು ಈ ಗಿಡಗಳೆಲ್ಲ ತೆಗೆದು ಇವಾಗ ಗಿಡಗಳೆಲ್ಲ ಚಿಗುರೋ ಟೈಮ್ ಆಗಿರೋದ್ರಿಂದ ಬೇರೆ ಗಿಡಗಳನ್ನ ಇಲ್ಲೆಲ್ಲ ಅರೇಂಜ್ ಮಾಡಬೇಕು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೆ. ಅದೆಲ್ಲ ಈ ಸ್ಥಿತಿಯಲ್ಲಿದೆ ಈಗ. ಅದಕ್ಕೆಲ್ಲ ಪಾಟೆಲ್ಲ ಖಾಲಿ ಮಾಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಮತ್ತು ಇನ್ನೊಂದು, ಇಲ್ಲಿ ನಾನು ಜೇಡ್ ಪ್ಲ್ಯಾಂಟ್ ಹಾಕಿದ್ದೆ. ಜೇಡ್ ಪ್ಲ್ಯಾಂಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಗಾರ್ಡನರ್ಸ್ಗೆ. ಇದು ನೋಡಿ, ಇದು ಹಾಕಿದೆ. ಅದೇನಾಗಿದೆ, ಈ ಸೈಡಿಂದ ಎಲ್ಲ ಬೆಳೆದು, ಇಲ್ಲಿ ತೋರಿಸ್ತೀನಿ ನೋಡಿ ನಾನು. ಈ ಸೈಡಿಂದ ಬೆಳೆದು ಅದೆಲ್ಲ ಈ ಸೈಡಿಗೆ ಬಂದುಬಿಟ್ಟಿದೆ, ಆಪೋಸಿಟ್ ಸೈಡ್ಗೆ. ಇಲ್ಲಿ ನೋಡಿ, ಈ ಕಡೆಗೆ ಬಂದುಬಿಟ್ಟಿದೆ ಎಲ್ಲ ಫುಲ್ಲು. ಈ ಥರ ಆಗೋಗಿದೆ. ಇದನ್ನು ಯಾವ ಥರ ತೆಗೆಯೋದು ಅಂತ ಗೊತ್ತಾಗ್ತಾಯಿಲ್ಲ. ಈಗ ಬೇರಿಂದ ತೆಗೆದು ನಾವು ಇದನ್ನು ಹೇಳಿದ್ರೆ ಎಲ್ಲ ಡ್ಯಾಮೇಜ್ ಆಗುತ್ತೆ ಗಿಡಗಳು, ಬೇರೆ ರೀಪಾಟ್ ಮಾಡ್ಕೊಳ್ಳೋಕ್ಕೆ. ಇದೆಲ್ಲ ಪ್ರೂನಿಂಗ್ ಮಾಡಿದ್ರೆ ವರ್ಟಿಕಲ್ ಗಾರ್ಡನ್ ಇರೋದು ಆ ಸೈಡು, ಆದರೆ ಪ್ಲ್ಯಾಂಟ್ಸ್ ಎಲ್ಲ ಈ ಸೈಡ್ ಬಂದುಬಿಟ್ಟಿದೆ. ಮತ್ತು ಇದು ನೋಡಿ, ಕೆಲವು ಟರ್ಟಲ್ ವೈನ್ ಹಾಕಿದೆ, ಕೆಲವು ಇದು ಮದರ್ ಆಫ್ ಥೌಸಂಡ್ಸ್. ಇದೂ ಅಷ್ಟೇ, ನಾನು ಆವಾಗಲೇ ಒಂದು ತೋರಿಸಿದ್ನಲ್ಲ ಮದರ್ ಆಫ್ ಮಿಲಿಯನ್ಸು, ಅದೇ ಥರ ಇದು ಮದರ್ ಆಫ್ ಥೌಸಂಡ್ಸ್. ಒಂದೇ ಸಕ್ಯುಲೆಂಟ್. ಇದನ್ನು ಒಂದು ಗಿಡ ಹಾಕಿದ್ರೆ 1000 ಗಿಡ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಮದರ್ ಆಫ್ ಥೌಸಂಡ್ಸ್ ಅಂತಾರೆ. ಇದಕ್ಕೆ ನೋಡಿ, ಇದು ಸ್ವಲ್ಪ ಇದಾಗಿದೆ. ಮೊದಲು ಒಂದು ತೋರಿಸಿದ್ನಲ್ಲ ಈ ಗಿಡ, ಇದು ಮದರ್ ಆಫ್ ಮಿಲಿಯನ್ಸ್ ಅಂತೀವಿ. ಇದೆಲ್ಲ ಸಕ್ಯುಲೆಂಟ್ ಪ್ಲ್ಯಾಂಟ್ಸು ಹಬ್ಬ ಥರ ಆಗೋಗಿದೆ. ಇದನ್ನೆಲ್ಲ ಈ ಥರ ಸ್ಥಿತಿಲಿದೆ ಈಗ. ಇದನ್ನೆಲ್ಲ ಕ್ಲೀನ್ ಮಾಡಿ ಪೂರ್ತಿ, ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಹೇಗಾಗಿದೆ ಅಂತ. ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಬೇರೆ ಗಿಡಗಳನ್ನ ಹಾಕಬೇಕು. ಇದನ್ನೆಲ್ಲ ತೆಗೆದು ಸ್ವಲ್ಪ ಕೋಕೋಪೀಟ್ ಆ ಥರದ್ದು ಮಿಕ್ಸ್ಚರ್ನ ಮಾಡಿ, ಸ್ವಲ್ಪ ಲೈಟ್ ವೇಟ್ ಇರೋದನ್ನು ಮಾಡಿ ಚೆನ್ನಾಗಿ ಬೆಳೆಯುತ್ತೆ ಅಂತ. ಸ್ಪೈಡರ್ ಪ್ಲ್ಯಾಂಟ್ ಎಲ್ಲ ಇದೆ ಇಲ್ಲಿ, ಆ ಥರದನ್ನು ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಅದು ಹಾಕಿ ಅರೇಂಜ್ ಮಾಡಿದ್ಮೇಲೆ ಆ ವಿಡಿಯೋನೂ ಬರುತ್ತೆ ನೆಕ್ಸ್ಟ್ ನಂದು. ಸ್ವಲ್ಪ ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಟೈಮ್ ಸಾಕಾಗ್ತಾ ಇಲ್ಲ ಅಂತ. ಇಲ್ಲಿ ನೋಡಿ, ಇದೊಂದು ಕ್ಯಾಕ್ಟಸ್ ಥರ. ಮತ್ತು ಇಲ್ಲಿ ಬಂದರೆ ನಿಮಗೆ ಇದೊಂದು ಡೆಫೆನ್ ಬೆಕ್ಕೆ ಅಂತ ಗೊತ್ತು ಎಲ್ಲರಿಗೂ. ಇದು ಒಂದು ಪ್ಲ್ಯಾಂಟು ಎಲ್ಲರಿಗೂ ಗೊತ್ತಿರುತ್ತೆ. ಇದೊಂದು ಪ್ಲ್ಯಾಂಟ್ ಇದೆ. ಇದೆಲ್ಲ ಗ್ಲ್ಯಾಡ್ಯುಲಸ್ ಪ್ಲ್ಯಾಂಟ್ಸು. ಗ್ಲ್ಯಾಡ್ಯುಲಸ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಬುಕ್ಕೆಲ್ಲಿ ಹಾಕ್ತಾರೆ ದೊಡ್ಡ ಸ್ಟಿಕ್ಸು. ಮತ್ತು ಕೆಲವು ಅರೇಂಜ್ಮೆಂಟ್ಸ್, ಫ್ಲವರ್ ಅರೇಂಜ್ಮೆಂಟ್ಸ್ಗಳಲ್ಲಿ, ಮದುವೆ ರಿಸೆಪ್ಷನ್ಗಳಲ್ಲೆಲ್ಲ ಹಾಕಿರ್ತಾರೆ, ನೀವು ನೋಡಿರ್ಬೋದು. ವೈಟ್, ಪಿಂಕ್, ರೆಡ್ ಆ ಥರ ಎಲ್ಲ. ಆ ಥರದ್ದು ಒಂದಷ್ಟು
ನಾನು ಬಲ್ಬ್ಸ್ ತರಿಸಿದ್ದೆ. ಅದೆಲ್ಲ ತುಂಬ ಚೆನ್ನಾಗಿ ಬೆಳೆಸಿ, ಅದು ಬೆಳ್ಳುಳ್ಳಿ ಥರ ಇರುತ್ತೆ, ನಿಮಗೆ ಗಾರ್ಲಿಕ್ ಥರ ಇರುತ್ತೆ ನೋಡೋಕ್ಕೆ. ತುಂಬ ಚೆನ್ನಾಗಿ ಒಂದು ರೋಲ್ ಬೆಳೆಸಿದ್ದೆ ನಾನು ಚಾನೆಲ್ ಶುರು ಮಾಡೋಕ್ಕಿಂತ ಮುಂಚೆ. ಅದೆಲ್ಲ ಈ ಪಾಟಲ್ಲೆಲ್ಲ ಬಿದ್ದು ಅಲ್ಲಲ್ಲೇ ಗಿಡಗಳಾಗಿದೆ. ಮತ್ತು ಇದರಲ್ಲೇ ಹೂ ಬಿಟ್ಬಿಡುತ್ತೆ. ಈಗ ತೆಗಿಯಕ್ಕೆ ಹೋಗ್ತಾಯಿಲ್ಲ ನಾನು, ಹೂ ಬಿಡೋ ಟೈಮ್ ಅದಕ್ಕೆ. ಹೂ ಬಿಟ್ಟ ಮೇಲೆ ತೋರಿಸ್ತೀನಿ. ಇದು ಗರಿ ನೋಡಿ ಈ ಥರ ಇರುತ್ತೆ. ಗ್ಲ್ಯಾಡುಲಿಸ್ದು ಸುಮಾರು ಕಲರ್ಸ್ ತರಿಸಿದ್ದೆ ನಾನು ಆನ್ಲೈನಿಂದ. ಮತ್ತು ಇನ್ನೊಂದು ಪಾಟಲ್ಲೂ ಆಗಿದೆ ನೋಡಿ, ಇಲ್ಲಿ ಈ ಪಾಟಲ್ಲೂ ಒಂದೆರಡು ಗಿಡ ಆಗಿದೆ. ಹೂ ಬಿಟ್ಮೇಲೆ ತೋರಿಸ್ತೀನಿ. ಇಲ್ಲೊಂದು ಸೇವಂತಿಗೆ ಸುಮ್ಮನೆ ಕಿತ್ತೋಗಿತ್ತು ಅಂತ, ಹುರಿದೋಗಿತ್ತು ಅಂತ ಹಾಕಿದ್ದೆ, ಅದು ಮೊಗ್ಗೆ ಬಿಟ್ಬಿಟ್ಟಿದೆ ಆಗಲೇ. ಹೀಗೆ ಗಾರ್ಡನಲ್ಲಿ ತುಂಬ ಥರ ಸಿಗ್ತಾ ಇರುತ್ತೆ ನಮಗೆ. ಬೆಳಗ್ಗೆ ಇದ್ದರೆ ನೋಡೋಕ್ಕೆ ಜಾಸ್ತಿ ಗಿಡಗಳಾಗಿದೆ. ಮತ್ತು ಸ್ವಲ್ಪ ಡೇರೆ ಕಟ್ಟಿಂಗ್ಸ್ ಎಲ್ಲ ಮುರಿದೋಗಿತ್ತು ಅಂತ ಸುಮ್ಮನೆ ಇಲ್ಲಿ ಹಾಕಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಡೇರಾ ಕಟ್ಟಿಂಗ್ಸು ಎಷ್ಟು ಚೆನ್ನಾಗಿ ಆಗಲೇ ಚಿಗುರ್ಕೊಂಡಿದೆ ಅಂತ. ಇದು ನೋಡಿ, ಇದು ಚಿಗುರ್ಕೊಂಡಿದೆ. 3 ಚಿಗುರು ಸುಮಾರು ಹಾಕಿದ್ದೆ, 3 ಚಿಗುರ್ಕೊಂಡಿದೆ. ತುಂಬ ಗಿಡಗಳಾಗ್ಬಿಡುತ್ತೆ ಗಾರ್ಡನ್ ಅಂದರೆ. ಅದೇ ನಾನು ಯಾವುದನ್ನು ವೇಸ್ಟ್ ಮಾಡದೇ ಇರೋದ್ರಿಂದ ತುಂಬ ಗಿಡಗಳಾದಾಗ ಇಟ್ಕೊಳ್ಳೋಕ್ಕೆ ಜಾಗನೇ ಸಾಕಾಗಲ್ಲ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಕೊಲೊರಾಡೋ ಅನ್ನೋ ಒಂದು ವೆರೈಟಿಲಿ ಎಲ್ಲ ಇದರಲ್ಲೂ ಪಾಟಲ್ಲೂ ಮೊಗ್ಗಾಗಿದೆ. ಒಂದೇ ಸತಿ ಫ್ಲವರಿಂಗ್ ಆದಮೇಲೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಹೇಗಾಗಿದೆ ಅಂತ. ಸುಮಾರು ಎಲ್ಲ ಕಡೆಯೂ ಬಡ್ಡ ಆಗ್ತಾಯಿದೆ ಚಿಕ್ಕದಾಗಿ. ಮತ್ತು ಇಲ್ಲಿ ನೋಡಿ, ಇದೊಂದು ಪಾಟಲ್ಲಿದೆ, ಇದರಲ್ಲೂ ಬಡ್ಡಾಗಿದೆ. ಮತ್ತು ನಾನು ಒಂದು ಎಲ್ಲೋ ಪಿಯೋನಿ ಅನ್ನೋದು ಒಂದು ಟ್ಯೂಬರ್ ಪ್ಯಾಕಿಂಗ್ದು ಮಾಡಿದ್ದೆ. ಅದು ನೋಡಿ, ಇದು ಆಗಲೇ ಅದರಲ್ಲಿ ಸ್ವಲ್ಪ ಹಾಕಿದ್ದೆ. ಟ್ಯೂಬರ್ಸ್ ಜಾಸ್ತಿ ಇತ್ತು, ಪಾಟಲ್ಲೆಲ್ಲ ಹಾಕಿದೆ. ಎಲ್ಲ ಲೀಫ್ ಎಲ್ಲ ಬರ್ತಾಯಿದೆ, ಕಾಯಿನ್ ಲೀವ್ಸ್ ಬಂದು ದೊಡ್ಡದಾಗ್ತಾಯಿದೆ. ಫರ್ಟಿಲೈಸು ಮಾಡಿದ್ದೀನಿ. ಇನ್ನೇನು ಬಿಸಿಲು ಜೋರಾಗಿದೆ, ಎಲ್ಲ ಗ್ರೋ ಆಗ್ತಾಯಿದೆ ಚೆನ್ನಾಗಿ. ನೋಡೋಣ ಯಾವಾಗ ಮೊಗ್ಗಾಗುತ್ತೆ, ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಅದನ್ನು ನಿಮಗೆ. ನನ್ನ ಚಾನಲಲ್ಲಿ ಗಾರ್ಡನ್ ವೀಡಿಯೋಸ್ಗಳು ಬರ್ತಾಯಿದೆ, ಬೇರೆ ಥರ ವೀಡಿಯೋಸ್ಗಳು ಬರ್ತಾಯಿದೆ. ಒಂದ್ಸಲಿ ಚಾನಲ್ನ ಚೆಕ್ ಮಾಡಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.